ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ನ್ಯೂಸ್ ವಿತ್ ಗೆಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ ನಾರಾಯಣ ಜೋಗಿ. ಕಳೆದ ಸಾಕಷ್ಟು ವರ್ಷಗಳಿಂದ ಆಂಬ್ಯುಲೆನ್ಸ್ ಚಾಲಕರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ನಮಸ್ಕಾರ. ನಮಸ್ಕಾರ. ಅದೇ ರೀತಿ ಸ್ಥಳೀಯರು ಬೆಡ್ಸ್ಗಾಂವ್ ಗ್ರಾಮದ ಸಾಮಾಜಿಕ ಕಾರ್ಯಕರ್ತರಾದ ಶ್ರೀ ದೇವೇಂದ್ರ ನಾಯ್ಕ ಅವರು ಸಹ ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ನಮಸ್ಕಾರ. ಆತ್ಮೀಯ ವೀಕ್ಷಕರೇ, ನಿಮ್ಮ ಸಹಕಾರ ಇದ್ದರೆ ಮಾತ್ರ ನಮ್ಮ ವಿಶ್ವಂಬರ ಟಿವಿ ಉಳಿಯಲು ಬೆಳೆಯಲು ಸಾಧ್ಯ. ನಮಗೆ ವೀಕ್ಷಕರೇ ಪ್ರತ್ಯಕ್ಷ ದೇವರು. ದಯವಿಟ್ಟು ವಿಶ್ವಂಬರ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇತ್ತೀಚಿನ ದಿನದಲ್ಲಿ ಜಿಲ್ಲೆಯ ಕೆಲ ಆಂಬ್ಯುಲೆನ್ಸ್ ಚಾಲಕರ ನಿಷ್ಕಾಳಜಿ, ಹಣ ದುಪ್ಪಟ್ಟು ಪಡೆಯುವುದರ ಕುರಿತು ಸಾಕಷ್ಟು ಆರೋಪಗಳು ಕೇಳಿ ಬರುತ್ತಿದ್ದು, ಈ ನಿಟ್ಟಿನಲ್ಲಿ ಇಂದಿನ ನ್ಯೂಸ್ ವಿತ್ ಗೆಸ್ಟ್ ಚರ್ಚೆ ಇಲ್ಲಿದೆ. ಸರ್, ಈಗ ಆಂಬ್ಯುಲೆನ್ಸ್ ಚಾಲಕರು ಅಂದ್ರೆ ದಿನದ 24 ಗಂಟೆನೂ ಅವರು ಕೆಲಸವನ್ನು ಮಾಡ್ತಾ ಇರುವಂತ ಅನ್ನೋ ಭಾವನೆ ಇದೆ. ಮತ್ತೆ ಅದೇ ಸ್ಥಿತಿಯಲ್ಲೇ ಇರ್ತೀವಿ. ಎಷ್ಟೊತ್ತಿಗೆ ಮಧ್ಯರಾತ್ರಿ 3 ಗಂಟೆಗೆ ನಿಮ್ ಫೋನ್ ಬಂದ್ರು ಸಹ ನೀವು ಆ ಸ್ಥಳಕ್ಕೆ ಹೋಗ್ಲೇಬೇಕು. ಹೋಗ್ಬೇಕು, ಅಲ್ಲಿ ರೋಗಿಗಳ ಪರಿಸ್ಥಿತಿ ನೋಡಿ ಅವ್ರನ್ನ ಎಲ್ಲಿ ತಲುಪಿಸ್ಬೇಕಂತ ಇದು ಮಾಡ್ತೀರಿ. ಇಷ್ಟಿದ್ರೂ ಸಹ ಕೆಲವೊಂದು ಬಾರಿ ಈಗ ಜನರ ಆಪಾದನೆ ಏನಿದೆ ಕೇಳಿದ್ರೆ, ಕೆಲವು ಸಲ ಕೆಲವೊಬ್ರು ಎಲ್ಲೋ ಈಗ ಹುಬ್ಬಳ್ಳಿ ಇರ್ಬೋದು ಅಥವಾ ಮಂಗಳೂರು ಇರ್ಬೋದು, ಅಲ್ಲಿ ಹೋದಾಗ ರೋಗಿಗಳ ಪರಿಸ್ಥಿತಿಯನ್ನು ನೋಡಿ, ಕೆಲವರು ರೋಗಿಗಳಷ್ಟು ತಿಳುವಳಿಕೆ ಇಲ್ಲ ಅಥವಾ ಹಾಗೇನಾದ್ರು ಇದ್ರೆ ಹೆಚ್ಚು ಹಣವನ್ನ ಪಡಿತಾರೆ. ಈಗ ಏನು ತಗೋಬೇಕಿತ್ತ ನಿಮ್ದು ಪರ್ ಕಿಲೋಮೀಟರ್ ಅಥವಾ ಏನು ರೇಟ್ ಇದೆಯೋ ಅದಕ್ಕಿಂತ ಸಿಕ್ಕಾಪಟ್ಟೆ ಹೆಚ್ಚು ಹಣವನ್ನ ಪಡಿತಾರೆ ಅಥವಾ ಜನರಿಂದ ಪೀಕ್ತಾರೆ ಅನ್ನುವಂತ ಒಂದು ಆರೋಪಗಳು ಜಾಸ್ತಿ ಇದೆ. ತಾವೊಬ್ರು ಆಂಬ್ಯುಲೆನ್ಸ್ ಚಾಲಕರಾಗಿ ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನ್ ಹೇಳಿಕ್ ಇಷ್ಟಪಡ್ತೀವಿ? ಈ ವಿಷಯದಲ್ಲಿ ನಮ್ಮ ಶ್ರೀ ಮಾರಿಕಾಂಬ ಆಂಬ್ಯುಲೆನ್ಸ್ 4 ವರ್ಷ ಆಯ್ತು ಸಿರ್ಸಿಯಲ್ಲಿ ಚಾಲನೆ ಬಂದು. ಈಗ ನಾವಂತೂ ಇನ್ನೂವರೆಗೆ ಆತರ ಯಾವುದೇ ಗಲಾಟೆ ಅಥವಾ ಯಾವುದೋ ಪೇಷಂಟ್ ಕಡೆಯವ್ರನ್ನ ದುಡ್ಡಿನ ಇದರಲ್ಲಿ ಅಮಲಲ್ಲಿ ಸಿಗಿಸಾಕ್ಬೋದು ಅಥವಾ ಗಲಾಟೆ ಮಾಡ್ಕೊಬರೋದು ಅವ್ರ ಸಂಗಡ ಅಥವಾ ಅವರಿಂದ ಸುಲಿಗೆ ಮಾಡೋದು ಇನ್ನೂವರೆಗೆ ಕಂಡು ಬಂದಿಲ್ಲ ನಮ್ಮ ಇದ್ರಲ್ಲಿ. ನಾವು ಯಾರ ಹತ್ರನೂ ಇನ್ನೂವರೆಗೆ ಆತರ ಸುಲಿಗೆ ಮಾಡ್ಲೂ ಇಲ್ಲ. ಚೆನ್ನಾಗಿ ನಾವು ಸ್ಪಂದಿಸ್ತಾ ಇದ್ದೀವಿ, ಹೋಗಿ ನಿಲ್ತೀವಿ ಹಾಸ್ಪಿಟ್ಲಿಗೆ, ಅವರಿಗೆ ಏನು ವ್ಯವಸ್ಥೆ ಮಾಡಬೇಕು ಮಾಡ್ತೀವಿ, ಆದ್ಮೇಲೆ ನಾವು ಹೊರಡ್ತೀವಿ ಅಂತ ಬರ್ತೀವಿ. ಆ ತರ ಏನ್ ನಮ್ಮ ಇದರಿಂದ ಇನ್ನೂವರೆಗೆ ಇರ್ಬೋದು. ಯಾರ್ಯಾರೋ ಏನೇನೋ ಮಾಡಿರ್ತಾರೆ, ಮಾಡಲ್ಲ ಅಂತಲ್ಲ. 5 ಬೆರಳು ಒಂದೇ ತರ ಇರಲ್ಲ. ಬೇರೆಯವ್ರದ್ದು ಬಗ್ಗೆ ನಾವು ಸರಿ ಅಲ್ಲ ಹೇಳುವಂಥದ್ದು. ಅದು ಅವ್ರವ್ರ ಇದಕ್ಕೆ ಜನರೇ ಅದಕ್ಕೆಲ್ಲ ತಿಳುವಳಿಕೆ ಮಾಡ್ಕೋಬೇಕು. ನಮ್ಮದೇನಾದ್ರೂ ಇದ್ದಲ್ಲಿ ನಮ್ಮನ್ನ ಡೈರೆಕ್ಟ್ ಆಗಿ, ನಮ್ದು ಇನ್ನೂವರೆಗೆ ಎಲ್ಲುವರೆಗೆ ಬಂದಿಲ್ಲ, ಇನ್ನು ಮುಂದೆ ಬರಲ್ಲ. ನಮ್ಮ ಇದ್ರಲ್ಲಿ ಇನ್ನೂವರೆಗೆ ಯಾವ್ದು ಬರಲ್ಲ, ಇನ್ನು ಮುಂದೆ ಬರಲ್ಲ ಅನ್ಕೊಂಡಿದ್ದೀನಿ. ಅನಂತ ರೆಸಿಡೆನ್ಸಿ ಶಿರಸಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿರುವ ಲೇಔಟ್ ಇದು. ಅಕ್ಟೋಬರ್ 15ರೊಳಗೆ ರಿಜಿಸ್ಟ್ರೇಷನ್ ಮಾಡಿದ್ದಲ್ಲಿ 25% ಭರ್ಜರಿ ಡಿಸ್ಕೌಂಟ್ ಪಡೆಯಿರಿ. ಶಿರಸಿಯಿಂದ 7 ಕಿಲೋಮೀಟರ್ ದೂರದಲ್ಲಿ ಅಂಡಗಿ ರಸ್ತೆಯಲ್ಲಿನ ನುರುಕಲಕೊಪ್ಪ ಗ್ರಾಮದಲ್ಲಿನ ಲೇಔಟ್ 30-40, 30-50 ಅಳತೆಯ ಸೈಟ್ಗಳು ಲಭ್ಯ. ಈಗಾಗಲೇ ಮನೆಗಳನ್ನು ಹೊಂದಿ ಜನವಸತಿ ಇರುವಂತಹ ಲೇಔಟ್ ಇದಾಗಿದೆ. ಎಲ್ಲಾ ರೀತಿಯಾದಂತಹ ಸೌಕರ್ಯಗಳನ್ನ ಹೊಂದಿದೆ. ಇನ್ನು ಕೆಲವು ಸೈಟ್ಗಳು ಮಾತ್ರ ರಿಯಾಯಿತಿ ದರದಲ್ಲಿ ಮಾರಾಟಕ್ಕಿದೆ. ಆಸಕ್ತರು ಈ ಕೂಡಲೇ ಸಂಪರ್ಕಿಸಿ. ಈಗ ಆಂಬ್ಯುಲೆನ್ಸ್ ಚಾಲಕರಿಗೆ ಅಥವಾ ಒಂದು ಆಂಬ್ಯುಲೆನ್ಸ್ ಸೇವೆಯನ್ನು ಕೊಡಬೇಕಿದ್ರೆ ನೀವು ಪ್ರಧಾನವಾಗಿ ಎದುರಿಸುವಂತ ಸಮಸ್ಯೆಗಳು ಏನು? ಸಮಸ್ಯೆ ಅಂದ್ರೆ ದೊಡ್ಡದು ನಮ್ಗೆ ರಸ್ತೆದೇ ಸಮಸ್ಯೆ. ಈಗ ಸಿರ್ಸಿಯಲ್ಲಿ ಒಂದ್ ಪೇಷಂಟ್ ಬಿದ್ದಿರುತ್ತೆ, ಎಲ್ಲೋ ರಸ್ತೆ ಮೇಲೆ ತಂದಿರ್ತೀವಿ, ಅಲ್ಲಿಂದ ಹೊರಗಡೆ ರೆಫರ್ ಆಗುತ್ತೆ. ಹುಬ್ಳಿ ಹೋಗ್ಬೇಕಂತ ಹೇಳಿದ್ರೆ 1.5 ಗಂಟೆ ಜರ್ನಿ, ಅದನ್ನೀಗ 2 ಗಂಟೆ ಆಗುತ್ತೆ ಹೊಂಡಗಳೆಲ್ಲ ತಪ್ಸ್ಕೊಂಡು ಹೋಗತ್ತಾನ ಅಂದ್ರೆ. ಅದೇ ದೊಡ್ಡ ಸಮಸ್ಯೆ ನಮ್ಗೆ. ಎರಡನೇದಾಗಿ ದೂರದ ಊರಿಗೆ ಹೋಗಿ ಮಂಗಳೂರು ಸಮಸ್ಯೆ ಅಂತ ಹೇಳಿದ್ರೆ ಕುಮಟಾವರೆಗೆ ಹೋಗೋದು ಸಮಸ್ಯೆ. ಮತ್ತೆ ರೋಗಿಗಳು ಏನಾಗುತ್ತೆ, ವಾಮೆಂಟ್ ಮಾಡ್ತಾ ಇರ್ತಾರೆ ಗಾಡಿಯಲ್ಲಿ. ರೋಗಿ ಅಟೆಂಡರ್ಗಳು ಹೆಂಡತಿ ಅಥವಾ ತಾಯಿ ಇರ್ತಾರೆ, ಮಕ್ಕಳು ಇರ್ತಾರೆ ಅಥವಾ ತಂದೆ ಇರ್ತಾರೆ, ಅವ್ರು ಕೂಗಾಟ ಎಲ್ಲದನ್ನೂ ಸ್ಪಂದಿಸ್ಕೊಂಡು ನಾವು ಹೋಗ್ಬೇಕು. ಡ್ರೈವಿಂಗ್ ಅಡ್ಡಾದಿಡ್ಡಿ ಬರ್ತಾರೆ, ಇವರು ಬರ್ತಾರೆ, ಬೈಕ್ನವರು ಇವರು ಬರ್ತಾರೆ. ಎಲ್ಲದನ್ನೂ ಸ್ಪಂದಿಸ್ಕೊಂಡು ನಾವು ಒಯ್ದು ಮುಟ್ಸೋವರೆಗೆ ನಮ್ಗೆ ಜೀವದಲ್ಲಿ ಜೀವ ಇರಲ್ಲ. ಒಂದೊಂದು ಪೇಷಂಟ್ ಏನಾಗುತ್ತೆ, ಆಕ್ಸಿಡೆಂಟ್ ಆಗಿರುತ್ತೆ, ಬ್ಲಡ್ ಹೋಗ್ತಾ ಇರುತ್ತೆ, ರಸ್ತೆ ಮೇಲೆ ಹೋಗುವಾಗ್ಲೇ ಡೆತ್ ಆದವು ಇದಾವೆ, ಹಾಸ್ಪಿಟ್ಲಿಗೆ ಒಳಗಡೆ ಹೋಗಿ ಡೆತ್ ಆದವು ಇದಾವೆ. ಅದನ್ನ ಮತ್ತೆ ರಿಟರ್ನ್ ತರೋದು ಅಥವಾ ಅದ ಪೋಸ್ಟ್ ಮಾರ್ಟಮ್ ಹಾಕೋದು ಅಥವಾ ಏನಂತೇಳಿ ಅದು ಪೊಲೀಸ್ ಇಲಾಖೆಗೆ ವಿಷಯದ ತಿಳಿಸೋದು ಅಂತದೆಲ್ಲ ಮಾಡ್ಬೇಕಾಗತ್ತೆ ನಾವು. ಅದೇ ಬಹಳಷ್ಟು ನಮ್ಗೆ ತೊಂದರೆ ಅಂದ್ರೆ ಅದೇ ನಮಗೆ ರೋಗಿಗಳಂತ ಹೇಳಿದ್ರೆ ಜೀವಲ್ಲೇ ನಾವು ಜೀವ ಕೈಲಿ ಹಿಡ್ಕೊಂಡು ಹೋಗ್ತಾ ಇರ್ತೀವಿ. ಅದೇ ದೊಡ್ಡ ಪ್ರಾಬ್ಲಮ್ ನಮ್ಗೆ. ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ
ಆಸ್ಪತ್ರೆ ಇಲ್ಲದೆ ಬೇರೆ ಜಿಲ್ಲೆಯಲ್ಲಿ ಆಸ್ಪತ್ರೆಗೋಸ್ಕರ ನಾವು ಹೋಗ್ಬೇಕು. ಅದು ಎಲ್ಲರಿಗೂ ಬಂದಂತದ ಸಮಸ್ಯೆ ಈಗ ಅದು. ನಾವೀಗ ಹಾಸ್ಪಿಟ್ಲ್ ಇಲ್ಲ ಅನ್ನೋದಕ್ಕಿಂತ ಹಾಸ್ಪಿಟ್ಲ್ ಇದ್ದಿದ್ರೆ ಒಳ್ಳೇದಿತ್ತು. ಸಿರ್ಸಿಯಲ್ಲಿ ಒಂದು ದೊಡ್ಡ ಹಾಸ್ಪಿಟ್ಲ್ ಸಿರ್ಸಿಯಲ್ಲೇ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆಯ್ತು ಆದ್ರೆ ನಿಮ್ಮ ಒಂದು ಬಿಸ್ನೆಸ್ ಗೆ ಅಥವಾ ನಿಮ್ಮ ಆದಾಯಕ್ಕೆ ಅದು ತೊಂದ್ರೆ ಆದಂಗಲ್ವಾ? ಈಗ ನಿಮ್ಗೆ ಮಂಗಳೂರಿಗೆ ಹೋದ್ರೆ ಜಾಸ್ತಿ ಬಾಡಿಗೆ ತಗೋತೀರಿ, ಶಿರ್ಸಿಯಲ್ಲೇ ಆದ್ರೆ ನಿಮ್ಗೆ ಅದು ಆದಾಯಕ್ಕೆ ಕಡಿಮೆ ಅಂತ ಆಗಲ್ಲ. ಕಡಿಮೆ ಅಂತಲ್ಲ, ನಮಗೆ ರೋಗಿಗಳ ಇಂಪಾರ್ಟೆಂಟ್. ಈಗ ಜೀವ ಉಳಿಸ್ಕೋಬೇಕು ಫಸ್ಟ್. ನಾವು ನಮ್ಮ ದುಡಿಮೆ, ನಾವೀಗ ಯಾವತ್ತು ನಾವು ಅನ್ನ ಊಟ ಮಾಡ್ತಾ ಇದೀವಿ, ನಾವು ನೆಮ್ಮದಿಯಿಂದ ಇದೀವಿ. ಈಗಾದ್ರೂ ನೆಕ್ಸ್ಟ್ ಆದ್ರೂ ನಾವು ನೆಮ್ಮದಿಯಿಂದ ಇರ್ತೀವಿ. ಯಾಕಂತ ಹೇಳಿದ್ರೆ ಯಾರನ್ನೂ ಸುಲಿಗೆ ಮಾಡಿ ಅದನ್ನ ನಾವು ಮಾಡಲ್ಲ, ಮಾಡೋದು ಇಲ್ಲ, ಮಾಡ್ತಾನು ಇಲ್ಲ ಇನ್ನೂವರೆಗೂ. ರೋಗಿಗಳು ಮೊದ್ಲು ಸೇವ್ ಆಗ್ಬೇಕು. ಯಾಕಂತ ಹೇಳಿದ್ರೆ ಡಾಕ್ಟರ್ಸ್ ಇಲ್ಲಿ ದೊಡ್ಡ ಹಾಸ್ಪಿಟ್ಲ್ ಇಲ್ಲ, ವ್ಯವಸ್ಥೆ ಇಲ್ಲ, ಹೊರಗಡೆ ಕಳಿಸ್ತಾರೆ. ಈಗ ಎಲ್ಲೋ ಒಂದು ಹತ್ತಿರದಲ್ಲಿ ಹುಬ್ಳಿ ರೋಡಲ್ಲಿ ಒಂದು ಪೇಷಂಟ್ ಬಿತ್ತು, ಅಲ್ಲಿಂದ ಆಕ್ಸಿಡೆಂಟ್ ಆಯ್ತು, ಅಲ್ಲಿಂದ ಒಂದು ಎತ್ಕೊ ಬಂದ್ವಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ, ಅಲ್ಲಿಂದ ಹೊರಗಡೆ ರೆಫರ್ ಮಾಡ್ತಾರೆ. 1-1.5 ಗಂಟೆ ಕನಿಷ್ಠ ಬೇಕೇ ಬೇಕು. ಯಾವುದೇ ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ, ದೊಡ್ಡದಾಗಿ ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ಬೇಕೇ ಬೇಕು. ಹಾಗಾಗಿ ಇಲ್ಲೇ ಆದ್ರೂ ಒಳ್ಳೇದು. ಆ ತರ ಯಾವುದೂ ಇಲ್ಲ, ಯಾವುದೇ ಇದರಿಂದ ಯಾಕಂದ್ರೆ ಬಿಸ್ನೆಸ್ಸಿಗೆ ಹೊರ್ತಾ ಬರುತ್ತೆ ಅಥವಾ ಲಾಭ ಆದಾಯ ಕಡಿಮೆ ಆಗುತ್ತೆ, ಅದು ಯಾವುದೂ ಇಲ್ಲ. ಅದು ಮುಂದೆ ಈಗಾದ್ರೂ ಆಗ್ತಾ ಇದೆ, ಮುಂದೂ ಅದೇ ತರ ನಡೀತಾ ಇರ್ತದೆ, ಏನು ತೊಂದರೆ ಇಲ್ಲ. ಇಲ್ಲ ಆಗಿಲ್ಲ ಅಂದ್ರೆ ಮತ್ತೆ ದೊಡ್ಡ ಹಾಸ್ಪಿಟಲ್ ಆಗ್ಲೇಬೇಕು ನಮ್ ಸಿರ್ಸಿಲಿ. ಅದಂತೂ ಜನರಿಗೋಸ್ಕರ ನಾವು ಬೇಡ್ಕೊಳ್ತಿದೀವಿ, ಅದಾಗ್ಬೇಕು. ಮೆಡಿಕಲ್ ಕಾಲೇಜ್ ಒಂದು ಒಳ್ಳೇದಾಗತ್ತೆ, ಆಗ್ಬೇಕು. ಈಗ ಮತ್ತೊಂದು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ವರ್ಷಗಳಿಂದ ಕೇಳಿ ಬರ್ತಾ ಇರೋದು ಅಂದ್ರೆ, ಈಗ ಆಂಬುಲೆನ್ಸ್ ಡ್ರೈವರ್, ಈಗ ಕೆಲವೊಬ್ರು ಈಗ ಒಳ್ಳೆಯವರು ಇದ್ದಲ್ಲಿ ಕೆಟ್ಟವರು ಇರ್ತಾರೆ, ಎಲ್ಲ ಒಂದು ವಿಭಾಗದಲ್ಲೂ ಇರ್ತಾರೆ. ಈಗ ಆಂಬುಲೆನ್ಸ್ ಚಾಲಕರು ಅಂತಲ್ಲ, ಆಟೋ ಚಾಲಕರು ಅಂತಲ್ಲ, ಮಾಧ್ಯಮದವರು ಅಂತಲ್ಲ, ಎಲ್ಲಾ ಕಡೆನೂ ಇದ್ದೇ ಇರ್ತಾರೆ. ಕೆಲವು ಆರೋಪ ಏನಿದೆ ಕೇಳಿದ್ರೆ, ಆಂಬುಲೆನ್ಸ್ ಡ್ರೈವರ್ಗಳು ಯಾವ್ದೋ ಒಂದು ಹೊರ ಜಿಲ್ಲೆ ಆಸ್ಪತ್ರೆಗಳ ಡಾಕ್ಟರ್ ಜೊತೆ ಅಥವಾ ಆಡಳಿತ ಮಂಡಳಿ ಜೊತೆಗೆ ಟೈಅಪ್ ಮಾಡ್ಕೊಂಡು ಇಲ್ಲಿ ಪೇಷಂಟ್ ಗಳನ್ನ ಅಲ್ಲಿಗೆ ಸಾಗಿಸಿ ಅವರಿಂದ ಕಮಿಷನ್ ತಗೋತಾರೆ. ಒಂದು ಪೇಷಂಟ್ ಇಂತಿಷ್ಟು ಕಮಿಷನ್ ತಗೋತಾರೆ ಹೇಳುವಂತ ಆರೋಪಗಳು ಜಾಸ್ತಿ ಇದೆ. ತಾವೇನ್ ಹೇಳ್ತೀರಿ? ನಮಗೇನು ಗಮನಕ್ಕೆ ಬಂದಿಲ್ಲ ಇನ್ನು ಕಮಿಷನ್ ಅಂತ ಹೇಳಿ. ಈಗ ಸಿರ್ಸಿಯಿಂದ ನಾವೀಗ ಮಂಗಳೂರಿಗೆ ಹೋಗ್ತೀವಿ. ಮಂಗಳೂರಲ್ಲಿ ಇದ್ದಿರೋದೆಲ್ಲ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳು ಮತ್ತೆ ಮೆಡಿಕಲ್ ಕಾಲೇಜ್ಗಳು. ನಾವಂತೂ ಯಾವುದೇ ಪೇಷಂಟ್ ಪಾರ್ಟಿಗಾಗಲಿ ಅಟೆಂಡರ್ಗಳಿಗಾಗಲಿ ಪೇಷಂಟ್ ಕಡೆಯವರಿಗೆ ನಾವು ಯಾವುದೇ ಪೇಷಂಟ್ಗೆ, ನಾವು ಶ್ರೀ ಮಾರಿಕಾಂಬಾ ಆಂಬುಲೆನ್ಸ್ ಅಲ್ಲಿ ಬಿಟ್ಟಿರೋ ಪೇಷಂಟ್ಗಳಿಗೆ, ಡ್ರೈವರ್ ಆಗ್ಲಿ, ನಾನೇ ಓನರ್ ಹಾಕೊಂಡಿರ್ಲಿ ಅಥವಾ ಮಗ ಧನರಾಜ್ ಅಂತಿದ್ದಾನೆ ಅವನೇ ಡ್ರೈವಿಂಗ್ಗೆ ಹೋಗ್ತಾನೆ, ಅವನಾದ್ರೂ ಕೂಡ ಯಾವ್ದು ಅವ್ರು ಅಟೆಂಡರ್ಗಳ ಯಾವ್ದು ಸೆಲೆಕ್ಷನ್ ಮಾಡ್ತಾರೆ. ನಾವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ವೆನ್ಲಾಕ್ಗೆ ಹೋಗ್ತೀವಿ ಅಂದ್ರೆ ವೆನ್ಲಾಕ್ಗೆ ಬಿಡ್ತೀವಿ, KS ಹೆಗಡೆ ಹೋಗ್ತೀವಿ ಅಂದ್ರೆ KS ಹೆಗಡೆ ಬಿಡ್ತೀವಿ, ಫಾದರ್ ಮುಲ್ಲಾ ಹೋಗ್ತೀವಿ ಅಂದ್ರೆ. ಯಾವುದೇ ಮೆಡಿಕಲ್ ಕಾಲೇಜ್ಗಳಲ್ಲಿ, ಯಾವುದೇ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಕಮಿಷನ್ ವ್ಯವಹಾರ ಇರೋದಿಲ್ಲ. ಇಲ್ಲಿ ಈ ಸಿರ್ಸಿಯಿಂದ ಹೋಗುವಂತ ಆತರ ಅಪವಾದಗಳು ಮಾಡೋರ್ ಮೇಲೆ ಮಾಡ್ಲಿ, ಆತರ ನಾವಂತೂ ಯಾವುದೇ ಇದರಲ್ಲಿ ಕಮಿಷನ್ ತಗೊಳ್ಳೋದಿಲ್ಲ. ಆತರ ಮೆಡಿಕಲ್ ಕಾಲೇಜ್ಗಳಲ್ಲಿ, ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಯಾವುದೇ ಕಮಿಷನ್ ಕೊಡೋದಿಲ್ಲ, ಅದಂತೂ ಕನ್ಫರ್ಮ್. ಈಗ ನಿಮಗೆ ಇಷ್ಟು ವರ್ಷದ ಒಂದು, ನೀವು ಇದಕ್ಕೂ ಮುಂಚೆ ಸಿರ್ಸಿಗೆ ಬರೋಕ್ಕಿಂತ ಮುಂಚೆ ಬೆಂಗಳೂರಲ್ಲೂ ಸಹ ನೀವು ಆಂಬುಲೆನ್ಸ್ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ರಿ. ಇಷ್ಟು ವರ್ಷದ ಒಂದು ಅನುಭವದಲ್ಲಿ ಜೀವನದಲ್ಲಿ ಒಮ್ಮೆ ಅಂದ್ರೆ ಧೈರ್ಯ ಕಳ್ಕೊಂಡಿರೋದು ಅಥವಾ ಹೆದರಿಕೆ ಆಗುವಂತದ್ದು, ಈಗ ಯಾವ್ದೊಂದು ರೋಗಿಗಳ ಸಂಬಂಧಪಟ್ಟಂಗೆ ಅಂತದ್ ಯಾವ್ದಾರ ಒಂದು ಘಟನೆ ನೆನೆಸ್ಕೋಬಹುದು? ಆಗತ್ತೆ ಅಂತವೆಲ್ಲ ಬಹಳಷ್ಟು ನಡೆದಿದಾವೆ, ಒಂದಂತಲ್ಲ 10 ಇದಾವೆ. ರಸ್ತೆ ಮೇಲೆ ಹೋಗುವಾಗಲೇ ವಾಮೆಂಟ್ ಮಾಡಿ, ಈಗ ಆಲ್ಮೋಸ್ಟ್ ಈಗ ಒಂದು 5-6 ತಿಂಗಳ ಹಿಂದ್ಗಡೆ ಒಂದು ಇಲ್ಲೇ ನಮ್ಮ ಮಾರಿಕಾಂಬಾ ಹಾಸ್ಪಿಟ್ಲ್ ಇಂದ ಸೀರಿಯಸ್ ಬಂದಿರೋ ಪೇಷಂಟ್, ಆನವಟ್ಟಿ ಭಾಗದ್ದು ಬಂದಿರೋ ಪೇಷಂಟ್ ಇಲ್ಲಿ ಇಂಜೆಕ್ಷನ್ ಎಲ್ಲ ಮಾಡಿದ್ರು, ಫಸ್ಟ್ ಏಡ್ ಮಾಡಿದ್ರು, ಎಮರ್ಜೆನ್ಸಿ ಹೋಗಿ ಮುಟ್ಬೇಕಂದ್ರು. ಇನ್ನು ಶಿವಮೊಗ್ಗ 5 ಕಿಲೋಮೀಟರ್ ಇದೆ ಅನ್ನೋ ತನ ಡೆತ್ ಆಯ್ತು. ಅದು ಹೂಗಾಡಿ, ಉಸಿರು ಕಟ್ಟಿ, ಬೆವರಿ, ಮತ್ತೆ ಅಟ್ಯಾಕ್ ಆಯ್ತು. ಅಂತವೆಲ್ಲ ಬಹಳಷ್ಟಿದಾವೆ. ನಾವು ಕೈಕಾಲ್ ಬಿಡ್ತೀವಿ, ನಾವು ಮನುಷ್ಯರೇ. ಯಾಕಂತ ಹೇಳಿದ್ರೆ ನಾವೇನ್ ಡ್ರೈವರ್ ಆಂಬ್ಯುಲೆನ್ಸ್ ಓಡಿಸ್ತೀವಿ ಅಂತೇಳಿ ನಾವೇನ್ ಬೇರೆ ಇದ್ರಿಲ್ಲ, ನಾವು ಮನುಷ್ಯರೇ. ಅವ್ರಂಗೆ ನಮಗೂ ಕಣ್ಣಲ್ಲಿ ನೀರು ಬರುತ್ತೆ, ಎಲ್ಲ ಇದೆ, ನಮ್ಗೂ ಕರುಣೆ ಇದೆ. ಆದ್ರೆ ದೊಡ್ಡ ದೊಡ್ಡ ಅನಾಹುತಗಳು ಬೇಕಾದಷ್ಟು ಆಗಿದಾವೆ. ನಮ್ಮ ಇದ್ರಲ್ಲೂ ಅನುಭವದಲ್ಲಿ ಬಹಳ ಆಗಿದಾವೆ. ಅಂತವೆಲ್ಲ 100 ಗಂಟೆ ಆಗ್ಬಿಟ್ಟಿದಾವೆ. ಯಾಕಂದ್ರೆ ಸೀರಿಯಸ್ಗೆ ಇರ್ತವೆ, ಎದೆ ಹೊಡ್ಕೊಬಿಡ್ತಾರೆ. ಮತ್ರಿ ಇದು ಸ್ಪಂದಿಸೋರು ಇದಾರೆ ಪೇಷಂಟ್ಗಳು. ಒಂದೇ ಸರಿ ಅಂತ ಹೇಳಿದ್ರೆ ಡೆತ್ತೇ ಆಗೋದಿಲ್ಲ. ಅಂದ್ರೆ ಅವ್ರು ಮತ್ತೆ ಉಸಿರಾಡಿ ಸಮಸ್ಯೆ, ಮತ್ತೆ ಆಕ್ಸಿಜನ್ ಎಲ್ಲ ನಾವು ನೋಡಿ ಎದೆ ಎಲ್ಲ ಒತ್ತಿ ಅವರಿಗೆ ಆಕ್ಸಿಜನ್ ಸ್ವಲ್ಪ ಜಾಸ್ತಿ ಒತ್ತಡ ಇದ್ದಾಗ, ಹಾರ್ಟ್ ಅಟ್ಯಾಕ್ ಸಮಸ್ಯೆ ಎಲ್ಲ ಇದ್ದಾಗ ಅವೆಲ್ಲ ಆಗ್ತವೆ. ಅವು ಮತ್ತೆ ರೆಡಿ ಆದವರು ಇದಾರೆ ಹೋಗಿ. ಅಂತ ಪೇಷಂಟ್ಗಳು ಬಹಳ ಇದಾವೆ. ಅಂತವೆಲ್ಲ ನಾವು ಅನುಭವಿಸಿದೀವಿ. ಕೆಲಸ ಅಂದ್ಮೇಲೆ ಬರುತ್ತೋ ಆ ಸಮಯಕ್ಕೆ ಅನುಗುಣವಾಗಿ. ಹೌದೌದು, ಕೈಕಾಲ್ ಬಿಟ್ಬಿಡುತ್ತೆ. ಒಂದೊಂದ್ ಟೈಮ್ ಕೂಗ್ತಾ ಇರ್ತಾರೆ ಪೇಷಂಟ್ ಅಟೆಂಡರ್ಗಳೆಲ್ಲ ಹಿಂದ್ಗಡೆ ಕೂತ್ಕೊಂಡು, ಅಥವಾ ಗಂಡ ಪೇಷಂಟ್ ಆದಾಗ ಹೆಂಡತಿ ಇರ್ತದೆ, ಅಥವಾ ತಾಯಿ ಇದ್ದಾಗ ತಂದೆ ಗಂಡ ಇರ್ತಾರೆ, ಏನೋ ಒಬ್ಬೊಬ್ರು ಇರ್ತಾರೆ ಸಂಗಡ. ಅವರೆಲ್ಲ ಕೂಗಾಟ ಆದಾಗ ನಾವು ಎಲ್ಲ ಒಂದ್ಸರಿ ನಮ್ದು
ಸಂಚಲನವೆಲ್ಲ ಎಲ್ಲ ಬಂದಾಗಿರ್ತದೆ. ತಾವು ಇದ್ರ ಜೊತೆಗೆ ರಕ್ತದಾನಿಗಳ ಗುಂಪನ್ನು ಸಹ ಮಾಡ್ಕೊಂಡು ಈಗ ಮೊಬೈಲ್ ಮೂಲಕ ಇವತ್ತಿನ ಸಾಮಾಜಿಕ ಜಾಲತಾಣ ಬಳಸಿ ಸಾಕಷ್ಟು ರಕ್ತದಾನಿಗಳಿಗೆ ಅನುಕೂಲ ಯಾರಿಗೆ ಅವಶ್ಯಕತೆ ಇದೆಯೋ ಅದನ್ನ ಮಾಡ್ತಾ ಇದ್ದೀರಿ ಅಂತ ಕೇಳ್ಪಟ್ಟೆ. ಅದ್ರ ಬಗ್ಗೆ ಒಂದೇ. ಹೌದು, ಮಾಡ್ತಾ ಇದ್ದೀವಿ. ಅಷ್ಟೇನು ದೊಡ್ಡ ಇದ್ರಲ್ಲೇನು ಮಾಡ್ತಾ ಇಲ್ಲ ನಾವು. ಈ ಬಡ ಜೀವಿಗಳಿಗೆ ಎಮರ್ಜೆನ್ಸಿ ಆಗಿ ಡೆಲಿವರಿ ಪೇಷಂಟಿಗೆ ಅಥವಾ ಆಪರೇಷನ್ ಪೇಷಂಟಿಗೆ ಅಥವಾ ರಕ್ತ ಒತ್ತಡ ಕಡಿಮೆ ಇದ್ದವರಿಗೆ, ರಕ್ತ ಬೇಕಂತ ಹೇಳಿದವರಿಗೆ ನಮ್ಮ ಗ್ರೂಪ್ ಅಲ್ಲಿ ಒಂದು 300 ಜನ ಇದ್ದಾರೆ, ಸ್ಪಂದಿಸ್ತಾರೆ. ನಮ್ದೊಂದು ಶ್ರೀ ಮಾರಿಕಾಂಬಾ ಆಂಬುಲೆನ್ಸ್ ಗ್ರೂಪ್ ಅಂತ ಒಂದು ಮಾಡ್ಕೊಂಡಿದೀವಿ. 300 ಜನರು ಇದ್ದಾರೆ. ಅದ್ರಲ್ಲಿ ನಾವು ಗ್ರೂಪ್ ಅಲ್ಲಿ ಹಾಕೊಂಡು ಬ್ಲಡ್ ಬೇಕಾದ್ರೆ ಅಥವಾ ರಕ್ತ ಬೇಕಾದವರಿಗೆ ಯಾವ ಗ್ರೂಪ್ ಇಂದ ನೋಡ್ಕೊಂಡು ಅವ್ರಿಗೆ ಸ್ಪಂದಿಸ್ತೀವಿ. ಅಂತದೆಲ್ಲ ಬಹಳಷ್ಟು ಮಾಡಿದೀವಿ. ಒಂದು ಜೀವ ಉಳಿಸೋ ಕೆಲಸ ಮಾಡ್ತಾ ಇರ್ತೀವಿ. ನಮ್ಮ ಕೈಯಿಂದ ಏನಾಗಿದೆ ಅದನ್ನ ಆಗ್ತಾ ಇದೆ, ಅದನ್ನ ಮಾಡ್ತಾ ಇದೀವಿ. ಈಗ ತಾವೊಬ್ಬ ಆಂಬುಲೆನ್ಸ್ ಡ್ರೈವರ್ ಆಗಿ, ಜವಾಬ್ದಾರಿಯುತ ಆಂಬುಲೆನ್ಸ್ ಡ್ರೈವರ್ ಆಗಿ ನೀವು ನಿಮ್ಮ ಸಹವರ್ತಿಗಳಿಗೆ ಅಂದ್ರೆ ಇನ್ನೊಬ್ಬ ಆಂಬುಲೆನ್ಸ್ ಡ್ರೈವರ್ ಗಳಿಗೆ ಅದ್ರ ಜೊತೆ ಜನರಿಗೆ ಏನ್ ಸಂದೇಶವನ್ನ ನೀಡ್ಲಿಕ್ಕೆ ಇಚ್ಛೆ ಪಡ್ತೀವಿ? ಆಂಬ್ಯುಲೆನ್ಸ್ ಡ್ರೈವರ್ಗಳಿಗೆ ನಮ್ಮಿಂದ ಆಗಿದ್ ಸಹಾಯ ಮಾಡ್ತೀವಿ. ಒಂದ್ ಬಿದ್ದಾಗ ಎದ್ದಾಗ ಸಪೋರ್ಟ್ ಮಾಡ್ತೀವಿ. ಮತ್ತೆ ಜನರಲ್ ಬೇಡ್ಕೊಳ್ಳೋದೇನಂದ್ರೆ ನಮಗೆ ಇನ್ನೂ ನಿಮ್ಮಿಂದ ಸಹಾಯ ಬೇಕು. ಇನ್ನೂ ಬಡ ಜೀವಿಗಳು ಬಹಳ ಇದ್ದಾರೆ ನಮ್ಮ ಸಿರ್ಸಿ ಆಗ್ಲಿ, ಅಕ್ಕಪಕ್ಕ ಹಳ್ಳಿಯಲ್ಲಾಗ್ಲಿ, ನಮ್ಮ ಮುಂಡಗೋಡ ತಾಲೂಕಲ್ಲಾಗ್ಲಿ ಬಹಳಷ್ಟು ಜನ, ಸಿರ್ಸಿ ತಾಲೂಕಲ್ಲಾಗ್ಲಿ ಅಕ್ಕಪಕ್ಕ ಹಳ್ಳಿ ಬಹಳಷ್ಟು ಜನ ಬಡ ಜನನೇ ಜಾಸ್ತಿ. ಅವ್ರಿಗೆ ನಮ್ಮಿಂದ ಹೆಲ್ಪ್ ಮಾಡ್ಬೇಕಂತೇಳಿ ನಿಮ್ಮಿಂದ ಸಹಾಯ ನಮಗ್ ಬಂದ್ರೆ ನಾವು ಇನ್ನೂ ಹೆಚ್ಚಿನದಾಗಿ ಅವರಿಗೂ ಹೆಲ್ಪ್ ಮಾಡ್ಬೋದು ಅನ್ನೋದೇ ನಮ್ಮ ಭಾವನೆ. ಅವರು ನಮ್ಗೆ ಸಪೋರ್ಟ್ ಮಾಡಬೇಕು. ಜನರು ಎಷ್ಟು ನಮ್ಗೆ ಹೆಲ್ಪ್ ಮಾಡ್ತಾರೆ, ನಾವು ಅವರಿಗೆ ಮತ್ತು ರೋಗಿಗಳಿಗೆ ನಾವು ನಮ್ಮಿಂದ ಸಹಾಯ ಮಾಡಬಹುದು. ಕೆರೆ ನೀರನ್ನ ಕೆರೆಗೆ ಚೆಲ್ಲಬಹುದು. ಜನರಿಂದ ಬಂದಿದ್ದ ಜನರಿಗೆ ಹಾಗಾಗ್ಬೋದು. ನಾವಾಗಿ ಎಷ್ಟಂತ ಹಾಕ್ಲಿಕ್ಕೆ ಆಗತ್ತೆ? ನಾವು ನಮ್ದು ಸಂಸಾರ ಇದೆ, ಮಕ್ಳಿದಾರೆ, ಹೆಂಡತಿ ಮಕ್ಳಿದಾರೆ, ನಾವು ಹೊಟ್ಟೆ ಇದೆ, ಹೊರಗಡೆ ಡ್ರೈವರ್ ನೋಡ್ಕೋಬೇಕು, ಊಟ ತಿಂಡಿ ನೋಡ್ಕೋಬೇಕು, ಗಾಡಿ ಖರ್ಚು ನೋಡ್ಕೋಬೇಕು, ಡ್ರೈವರ್ ಇದು ನೋಡ್ಕೋಬೇಕು, ಮೇಂಟೆನೆನ್ಸ್ ನೋಡ್ಕೋಬೇಕು. ಈಗ ಆಂಬುಲೆನ್ಸ್ ಗಾಡಿ ಅಂದ್ರೆ ಈಗ ಬೇರೆಯವರು ಒಂದಷ್ಟು ಜನ ಹೇಳೋ ಪ್ರಕಾರ ಅದೊಂದು ಬಿಳಿ ಆನೆ ಇದ್ದಂಗೆ ಅಂತ. ಅಂದ್ರೆ ಈಗ ನಿಮ್ ಖರ್ಚು ವೆಚ್ಚ ಇದ್ರ ಬಗ್ಗೆ ಎಲ್ಲ ಹೇಳ್ಬೋದಾ? ಹೇಳ್ಬೋದು. ಖರ್ಚಿದೆ, ಖರ್ಚು ಬಾಡಿಗೆ ತಗೊಳ್ತೀವಿ ಹೆಚ್ಚಿಗೆ ಅಂತ ಹೇಳ್ತಾರೆ. ಅದು ನಮ್ಗೆ ಒಂದು ಗಾಡಿ ಮೇಂಟೈನ್ ಮಾಡಿದವನಿಗೆ ಅಷ್ಟೇ ಗೊತ್ತಿರುತ್ತೆ. ಗಾಡಿ ಓಡಿಸ್ದವನಿಗೆ ಏನು ಗೊತ್ತಿರಲ್ಲ. ಓಡಿಸ್ತಾನೆ ತಗೊಬಂದ್ ಇಡ್ತಾನೆ ಅಷ್ಟೇ ಗೊತ್ತವನಿಗೆ. ಒಂದು ಸೈಕಲ್ ಅದು ಗಾಡಿ ಪಂಚರ್ ಆದ್ರೆ 100 ರೂಪಾಯಿ ಕೊಡ್ಬೇಕು ಒಂದು ಪಂಚರ್ ತೆಗಿಲಿಕ್ಕೆ. ಅದು ಟೈರ್ ಬಿಚ್ಚಿ ಕೊಡ್ಬೇಕು, ಪಂಚರ್ ತಗೊಡ್ತಾರೆ, ನಾವು ಫಿಟ್ ಮಾಡ್ಕೋಬೇಕು. ಒಂದು ಡೀಸೆಲ್ಗೆ 4,500 ರೂಪಾಯಿ ಬೇಕು ಮಂಗಳೂರು ಹೋಗಿ ಬರ್ಲಿಕ್ಕೆ. ಡ್ರೈವರಿಗೆ 1,500 ಕೊಡ್ಬೇಕು. ಆಕ್ಸಿಜನ್ ಹಾಕೊಂಡು ಹೋದ್ರೆ ಆಕ್ಸಿಜನ್ 1,000 ರೂಪಾಯಿ ಬೇಕು. ಒಂದು ಸಿಲಿಂಡರ್ ತಗೋಬೇಕಂದ್ರೆ 1,000 ರೂಪಾಯಿ. ಅದೆಲ್ಲದನ್ನು ನಾವು ಮೇಂಟೈನ್ ತೆಗೆದು ನಾವು ನಮ್ಮ ಸಂಸಾರನು ಅದರಲ್ಲೇ ನಡೆಸಬೇಕು. ನಮ್ಗೆ ಬೇರೆ ಏನು ಉತ್ಪತ್ತಿ ಅಥವಾ ಬೇರೆಯವರಿಂದ ಏನು ನಮ್ಗೆ ಉತ್ಪತ್ತಿ ಆಗಿ ಬರಲ್ಲ. ನಾವು ಅದರಿಂದಾನೇ ದುಡ್ದು ಅದರಿಂದಾನೇ ನಾವು ಊಟ ಮಾಡ್ಬೇಕಾಗತ್ತೆ. ನಾವು ಸಂಸಾರ ಅದರಿಂದ ನಡೆಸ್ಬೇಕಲ್ಲ. ನಾವು ಏನಕ್ಕೆ ಬೇಡ್ಕೊತೀವಿ ಅಂತ ಹೇಳಿದ್ರೆ ನಮ್ಗೊಂದು 500 ರೂಪಾಯಿ ಉಳಿಲಿ ಅನ್ನೋದೇ ನಮ್ಮ ಭಾವನೆ. ಒಂದು ಟ್ರಿಪ್ ಹೋಗಿ ಬಂದ್ರೆ ಒಂದು 600 ಕಿಲೋಮೀಟರ್ ಹೋಗಿ ಬಂದ್ವಿ ಅಂದ್ರೆ 500 ರೂಪಾಯಿ ಉಳಿತದಲ್ಲ, ಅದು ಕಾಡಿ ಬೇಡ್ತೀವಿ. ಅವ್ರು ಇಲ್ಲ, ಅವ್ರ ಪರಿಸ್ಥಿತಿ ನೋಡ್ಕೊಂಡು ನಾವು ಸುಮ್ನೆ ಆಗ್ಬೇಕಾಗತ್ತೆ. ಅವ್ರ ಪರಿಸ್ಥಿತಿ ಆತರ ಇರುತ್ತೆ. ಒಂದೊಂದ್ ಪೇಷಂಟ್ಗಳು ನಾವು ಬಾಡಿಗೆ ಕೊಡ್ತಾರೆ, ನೆಕ್ಸ್ಟ್ ಬಂದು ಕೊಡ್ತೀವಿ ಅಂತಾರೆ. ಒಂದೊಂದ್ ಪೇಷಂಟ್ ಬಿಟ್ಟು ಬಂದ ಮೇಲೆ ಅದ್ರ ಸವಾಸಕ್ಕೆ ಬರಲ್ಲ. ಅಂತವೆಲ್ಲ ಬಹಳ ನಡೀತವೆ. ಎಲ್ಲದನ್ನು ತೂಕೊಂಡು ಹೋಗ್ಬೇಕು ನಾವು. ಆಂಬ್ಯುಲೆನ್ಸ್ ಅಂತ ಕೂಡ್ಲೇನೆ ಒಂದು ದೊಡ್ಡ ಸಾಹಸ ಮಾಡ್ದಂಗೆಲ್ಲ. ಅದು ಗಾಡಿ ಓಡಿಸೋದೊಂದೇ ಸಾಹಸ ಬಿಟ್ರೆ ಮತ್ತೇನೂ ಇಲ್ಲ ಇದರಿಂದ. ಅನಂತ ಸ್ಮಾರ್ಟ್ ಸಿಟಿ ಶಿರಸಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿರುವ ಲೇಔಟ್ ಇದಾಗಿದೆ. ಅಕ್ಟೋಬರ್ 15ರೊಳಗೆ ರಿಜಿಸ್ಟ್ರೇಷನ್ ಮಾಡಿದ್ದಲ್ಲಿ 25% ಭರ್ಜರಿ ಡಿಸ್ಕೌಂಟ್. ಶಿರಸಿಯಿಂದ ದೊಡ್ಡನಹಳ್ಳಿ ರಸ್ತೆಯಲ್ಲಿ ಕೆಎಚ್ಬಿ ಕಾಲೋನಿಯಿಂದ ಕೇವಲ 4 ಕಿಲೋಮೀಟರ್ ದೂರವಿರುವ ಲೇಔಟ್. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತೆ ಪ್ರತಿಷ್ಠಿತ ಚಂದನ ಶಾಲೆಯಿಂದ ಕೇವಲ 1 ಕಿಲೋಮೀಟರ್ ದೂರ. ಸುಸಜ್ಜಿತವಾದಂತಹ ಚರಂಡಿ ವ್ಯವಸ್ಥೆ, ಉತ್ತಮ ಗುಣಮಟ್ಟದ ಸಿಮೆಂಟ್ ರಸ್ತೆ, ಮೂಲಭೂತ ಸೌಕರ್ಯ ಒಳಗೊಂಡಿದೆ. ಆಸಕ್ತರು ಈ ಕೂಡಲೇ ಸಂಪರ್ಕಿಸಿ. ದೇವೇಂದ್ರ ನಾಯ್ಕ ಅವರು, ತಾವು ಈ ಮಾರಿಕಾಂಬಾ ಆಂಬುಲೆನ್ಸ್ ಸರ್ವಿಸ್ ಇರ್ಬೋದು ಅಥವಾ ನಮ್ಮ ನಾರಾಯಣ ಜೋಗಿ ಅವ್ರನ್ನ ಸಾಕಷ್ಟು ವರ್ಷಗಳಿಂದ ಪರಿಚಯ ಇದೆ. ಅವರ ಒಂದು ಸರ್ವಿಸ್ ಬಗ್ಗೆ ಅಥವಾ ಈ ಆಂಬುಲೆನ್ಸ್ ಚಾಲಕರ ಕುರಿತಾಗಿ ತಾವೇನು ಅಭಿಪ್ರಾಯ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀವಿ? ಏನು ಇವರು ರಾಷ್ಟ್ರೀಯ ಹೆದ್ದಾರಿ 69 ಕಾಳೆಬೇಲ ಪಕ್ಕದಲ್ಲಿ ಇವ್ರ ಮನೆ ಇದೆ. ಅಲ್ಲಿಂದ 5 ಕಿಲೋಮೀಟರ್ ನಮ್ಮ ಬೆಡಸ್ಕಾವ ಅಂತೇಳಿ 4-5 ವರ್ಷದಿಂದನೂ ಕೂಡ ನಾ ಇವರನ್ನ ಹಿಂಬಾಲಿಸ್ತಾ ಇದ್ದೀನಿ. ಒಳ್ಳೆಯ ಒಂದು ಸರ್ವಿಸ್ ಕೊಡ್ತಾ ಇದೆ. ಮಾರಿಕಾಂಬಾ ಏನು ಆಂಬುಲೆನ್ಸ್ ಸೇವೆ ಏನು ಮಾಡ್ತಾ ಇದಾರಲ್ಲ, ಬಡವರಿಗಾಗಿ ಮಾಡ್ತಾ ಇದ್ದಾರೆ. ನಾವು ಅವ್ರು ಕೂಡ ಜೊತೆಯಲ್ಲಿ ಸಾಕಷ್ಟು ಸಲ ಅವ್ರ ಕಷ್ಟ ಸುಖಗಳನ್ನ ಹೇಳ್ಕೊಳ್ತಾರೆ ನನ್ನ ಹತ್ರ ಎಷ್ಟೋ ಸಾರಿ. ನಮ್ಮ ಕೈಯಲ್ಲಾದಂತ ಸಹಕಾರ. ಇನ್ನೊಂದು ಅವ್ರು ಹೇಳಿದ್ರೆ, ಈಗ ಆಲ್ರೆಡಿ ರಕ್ತದಾನ ಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ. ನಾನು ಅವ್ರಿಗೆ ಈ ಹಿಂದೆ ಹೇಳಿದ್ದೆ, ವರ್ಷಕ್ಕೊಮ್ಮೆ ನಾವೊಂದು ರಕ್ತದಾನ ಶಿಬಿರವನ್ನ ಮಾಡುವ ಮಾರಿಕಾಂಬಾ ಆಂಬುಲೆನ್ಸ್ ಮುಖಾಂತರ ಒಳ್ಳೆ ಬಡವರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ. ಆ ನಂತರದಲ್ಲಿ ಇನ್ನೊಂದು ಹೇಳಿದ್ರು ಅವರು,
ರಸ್ತೆಗಳ ಬಗ್ಗೆ ಹೇಳ್ತಾ ಇದ್ದಾರೆ. ನಮ್ಮ ಹತ್ರನೂ ಹೇಳ್ತಾ ಇದ್ರು, ನಾವು ಸಮಯಕ್ಕೆ ರೋಗಿಗಳು, ನಮ್ಮ ಉದಾಹರಣೆಗೆ ನಮ್ಮ ರಿಲೇಷನ್ ಒಬ್ಬರನ್ನ ಮೊನ್ನೆ ಹುಬ್ಬಳ್ಳಿ ಕರ್ಕೊ ಹೋಗಿದ್ರು, ಸಮಯಕ್ಕೆ ಮುಟ್ಸ್ಲಿಕ್ಕೆ ಆಗ್ಲಿಲ್ಲ ಅಂತೇಳಿ. ಈ ಡಯಾಲಿಸಿಸ್ ಪೇಷಂಟ್ ಗಳು ಇರ್ತಾರೆ, ಅವ್ರಿಗೂ ಕೂಡ ಸಮಯಕ್ಕೆ ಮುಟ್ಸ್ಬೇಕು, ಆ ರೋಗಿಯನ್ನ ಉಳಿಸ್ಬೇಕು, ಮತ್ತೊಬ್ಬರು ಕೂಡ ನಮ್ಮ ಹತ್ರ ಬರ್ಬೇಕು, ನೀವು ಸಮಯಕ್ಕೆ ಮುಟ್ಸೋರು ಅನ್ನೋದು ಒಂದು ಮಾರಿಕಾ ಆಂಬುಲೆನ್ಸ್ ಹೆಸರು ಬರಬೇಕಂತಾರೆ. ರಸ್ತೆ ಸರಿ ಇಲ್ಲದ ಕಾರಣಕ್ಕೆ ಸಮಯಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ಒಂದು ಕೊರಗಿದೆ. ಮುಂದಿನ ದಿನದಲ್ಲಿ ಸರ್ಕಾರ ಕೂಡ ಆ ರಸ್ತೆಗಳನ್ನ ಸರಿಪಡಿಸಬೇಕು. ಇಂಥ ಒಂದು ಏನು ಆಂಬುಲೆನ್ಸ್ ಗಳಿಗೆ ಸಮಯಕ್ಕೆ ಸರಿಯಾಗಿ ಕೆಲವೊಂದ ಅಪಘಾತ ಆದಂತ ಒಂದು ಪೇಷಂಟ್ ಗಳನ್ನ ಈ ಡಯಾಲಿಸಿಸ್ ಮಾಡ್ಬೇಕಾಗತ್ತೆ. ಹಾರ್ಟ್ ಸಮಸ್ಯೆಗಳು ಬಂದಂತ ಪೇಷಂಟ್ ಗಳನ್ನ ಮುಟ್ಸ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಕೂಡ ನಾನು ಸಾರ್ವಜನಿಕವಾಗಿ ಈ ಬಗ್ಗೆ ಸರ್ಕಾರಕ್ಕೆ ಕೂಡ ಹೇಳ್ತಾ ಇದ್ದೇನೆ. ಇನ್ನು ಅವರು ಇನ್ನೊಂದು ಅವ್ರ ಕನಸಿದೆ, ನಾನು ಕೂಡ ಅವ್ರಿಗೆ ಹೇಳ್ತಾ ಇದ್ದೆ, ಮುಂದಿನ ದಿನದಲ್ಲಿ ಈ ಮಾರಿಕಾಂಬಾ ಆಂಬುಲೆನ್ಸ್ ಮುಖಾಂತರ ಒಂದು ಉಚಿತವಾದ ಏನು ಆಂಬುಲೆನ್ಸ್ ಸೇವೆಯನ್ನು ಕೂಡ ತಾವು ಮಾಡ್ಬೇಕನ್ನೋ ಕನಸಿದೆ. ಹೇಳಿಲ್ಲ ಅವ್ರಿಗೆ ಆಲ್ರೆಡಿ. ಅದಕ್ಕೆ ದಾನಿಗಳು ಕೂಡ ಅವರೇನು ಅವ್ರಿಗೆ ಸಹಕಾರ ಕೊಟ್ರೆ ಅದು ಮುಂದಿನ ದಿನದಲ್ಲಿ ನಾವು ಒಂದು ಆಂಬುಲೆನ್ಸ್, ಈಗಾಗಲೇ 4 ವಾಹನಗಳು ಇದೆ ಆಂಬುಲೆನ್ಸ್ ವಾಹನ ಅವರಲ್ಲಿ. ಅವ್ರ ಮಗ ಕೂಡ ಅವರಿಗೆ ತುಂಬಾ ಸಾಥ್ ಕೊಡ್ತಾ ಇದ್ದಾನೆ. ಒಳ್ಳೆಯ, ಅವನು ಕೂಡ ಡ್ರೈವರು, ತುಂಬಾ ಒಳ್ಳೆಯ ಅವನು ಹೊಂದಾಣಿಕೆ ಇದೆ ರೋಗಿಗಳ ಜೊತೆಗೆ. ನಮ್ಮ ಊರಿಗೂ ಕೂಡ ಸಾಕಷ್ಟು ಬಾರಿ ಅನಾರೋಗ್ಯದಿದ್ದಾಗ ನಾವು ಬರೀ ಫೋನ್ ಮಾಡಿದ್ರೆ, ಮಿಸ್ ಕಾಲ್ ಮಾಡಿದ್ರು ಕೂಡ ಯಾರು ಏನು ಕೇಳಿ ಬರ್ತಾರೆ ಅವರು ಸಮಯಕ್ಕೆ. ಈಗ ಸರ್ಕಾರದ 108 ವಾಹನ ಸೌಲಭ್ಯ ಇದ್ರೂ ಕೂಡ ಸಮಯಕ್ಕೆ ಬರ್ತಾ ಇಲ್ಲ, ನಮ್ ಕರೆ ಸ್ವೀಕರಿಸೋದಿಲ್ಲ. ಎಷ್ಟೋ ಬಾರಿ ನಮ್ಗೆ ಅನುಭವ ಆಗಿದೆ ಈಗ ಆಲ್ರೆಡಿ. ಆದ್ರೆ ಇವರಿಗೆ ಮಿಸ್ ಕಾಲ್ ಇದ್ರು ಕೂಡ ಬಂದು ಸಮಯಕ್ಕೆ ಯಾವ ಹಾಸ್ಪಿಟ್ಲಿಗೆ ಅಂತ ಮುಡಿಸುವಂತ ಕೆಲಸ. ಹಣನೇ ಕೇಳೋದಿಲ್ಲ, ಮೊದಲು ನಿಮ್ ಪೇಷಂಟ್ ಅನ್ನ ಹಾಸ್ಪಿಟ್ಲಿಗೆ ಮುಡಿಸುವ, ನಂತರ ನಿಮ್ ಹಣ. ಅಷ್ಟೊಂದು ಒಳ್ಳೆಯ ಸೇವೆ ಇದೆ. ನಮ್ ಸಹಕಾರ ಯಾವತ್ತಿದೆ, ಇದೇ ರೀತಿ ಸಹಾಯ ಸಹಕಾರ ಅವರಿಗೆ. ಮಾರಿಕಾಂಬೆ ಕೂಡ ಅವರಿಗೆ ಏನೋ ಅವರಿಗೆ ಶ್ರೀರಕ್ಷೆಯಾಗಿ ನಿಂತಿದ್ದಾಳೆ. ಮುಂದೆ ಕೂಡ ಅವ್ರು ಇದೇ ರೀತಿ ಸೇವೆಯನ್ನು ಕೊಡ್ಲಿ ಬಡವರಿಗೆ ಅಂತ ಹೇಳಿ ನಾನು ನನ್ನ ವೈಯಕ್ತಿಕವಾಗಿ ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಚಾನಲ್ ಮುಖಾಂತರ. ಸರಿ, ನಾರಾಯಣ್ ಜೋಗಿ ಅವರೇ, ನಿಮ್ಮ ಕನಸು ಏನಿದೆ ಅವರು ಹೇಳಿದ್ರು. ಕನಸಿನೊಂದು ಯಶಸ್ಸಾಗ್ಲಿ, ಸಾಧ್ಯ ಆದಷ್ಟು ಬೇಗನೆ ಆ ಕನಸು ನೆರವೇರಲಿ ಹೇಳೋದು ವಿಶ್ವಂಬರ ಟಿವಿ ವತಿಯಿಂದ ನಾವು ಕೂಡ ಪ್ರಾರ್ಥನೆ ಮಾಡ್ತೀವಿ. ಧನ್ಯವಾದಗಳು. ನಮಸ್ಕಾರ. ಇಂದಿನ ಪ್ರಮುಖ ಸುದ್ದಿಗಳು. ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಶಾಖಾ ಮಠವಾದ ಯಲ್ಲಾಪುರದ ಪಟ್ಟಣದ ನಾಯಕನಕೆರೆ ಶಾರದಾಂಬಾ ದೇವಾಲಯದಲ್ಲಿ ಶರನ್ನವರಾತ್ರಿ ಸಂಭ್ರಮಾಚರಣೆಯ ಕಳೆಗಟ್ಟಿದೆ. ಶಾರದಾಂಬೆಯ ಸನ್ನಿಧಿಯಲ್ಲಿ ಪ್ರತಿದಿನ ಸಪ್ತಶತಿ ಪಾರಾಯಣೆ, ಕಲ್ಪೋಕ್ತ ಪೂಜೆ, ವೇದ ಪಾರಾಯಣೆ ಸೇರಿದಂತೆ ನಾನಾ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿವೆ. ನೂರಾರು ಭಕ್ತರು ದೇವಾಲಯಕ್ಕೆ ಆಗಮಿಸಿ ದೇವರಿಗೆ ಕುಂಕುಮಾರ್ಚನೆ, ಹಣ್ಣುಕಾಯಿ ಸೇವೆ ಮುಂತಾದವುಗಳನ್ನು ಸಲ್ಲಿಸುತ್ತಿದ್ದಾರೆ. ಶರನ್ನವರಾತ್ರಿ ನಿಮಿತ್ತ ದೇವಾಲಯದಲ್ಲಿ ನಾನಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಶಾಂಕರ ಸ್ತೋತ್ರ ಪಾರಾಯಣ, ಭಗವದ್ಗೀತಾ ಪಠಣ ನಡೆಯುತ್ತಿದೆ. ಪ್ರತಿದಿನ ರಾತ್ರಿ ಮಹಾಪೂಜೆಯ ನಂತರ ಸಾರ್ವಜನಿಕ ಅನ್ನ ಸಂತರ್ಪಣೆ ನಡೆಯುತ್ತಿದೆ. ವಿಶ್ವಂಬರ ಟಿವಿ, ಯಲ್ಲಾಪುರ. ಖ್ಯಾತ ಪ್ರವಚನಕಾರ ಗುಜರಾತಿನ ಮುರಾರಿ ಬಾಪುರ್ ಅವರು ಗೋಕರ್ಣದ ಮಹಾಬಲೇಶ್ವರ ಮಂದಿರಕ್ಕೆ ಭೇಟಿ ನೀಡಿ ಆತ್ಮಲಿಂಗಕ್ಕೆ ಪೂಜೆ ಸಲ್ಲಿಸಿದರು. ಅರ್ಚಕ ವೇದಮೂರ್ತಿ ಶ್ರೀನಿವಾಸ್ ಅಡಿ ಪೂಜಾ ಕೈಂಕರ್ಯ ನೆರವೇರಿಸಿದರು. ವೇದಮೂರ್ತಿ ಶಿವರಾಮ್ ಗೋಪಿ ಮತ್ತಿತರರು ಸಹಕರಿಸಿದರು. ನಂತರ ಮಂದಿರದ ವತಿಯಿಂದ ಗೌರವಿಸಲಾಯಿತು. ಈ ವೇಳೆ ಮೇಲುಸ್ತುವಾರಿ ಸಮಿತಿ ಸದಸ್ಯರಾದ ವೇದಮೂರ್ತಿ ಮಹೇಶ್ ಹಿರೇಗಂಗೆ, ವೇದಮೂರ್ತಿ ಪರಮೇಶ್ವರ ರಮಣಿ ಪ್ರಸಾದ್, ವ್ಯವಸ್ಥಾಪಕ ಸುಬ್ರಹ್ಮಣ್ಯ ಹೆಗಡೆ ಹಾಗೂ ಕುಮಾರ್ ಗೋಪಿ ಮತ್ತಿತರರು ಉಪಸ್ಥಿತರಿದ್ದರು. ವಿಶ್ವಂಬರ ಟಿವಿ, ಕುಮಟ. ಅಕ್ಟೋಬರ್ 17ರಿಂದ 21ರವರೆಗೆ 5 ದಿನಗಳ ಕಾಲ ಅತ್ಯಂತ ವಿಜೃಂಭಣೆಯಿಂದ ಕುಮಟಾ ವೈಭವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ನಿರ್ಧಾರ ಮಾಡಲಾಗಿದೆ ಎಂದು ತಾಂಡವ ಕಲಾ ನಿಕೇತನ ಸಂಸ್ಥೆಯ ಸಂಸ್ಥಾಪಕ ಮಂಜುನಾಥ್ ನಾಯಕ್ ಹೇಳಿದರು. ಪಟ್ಟಣದ ಖಾಸಗಿ ಹೋಟೆಲ್ ಒಂದರಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ತಾಂಡವ ಕಲಾ ನಿಕೇತನ ಹಾಗೂ ಕುಮಟಾ ವೈಭವ ಸಮಿತಿ ವತಿಯಿಂದ 7ನೇ ವರ್ಷದ ಕುಮಟಾ ವೈಭವವನ್ನು ಅತ್ಯಂತ ವೈಭವದಿಂದ ನಡೆಸಲು ನಿರ್ಧಾರ ಮಾಡಲಾಗಿದೆ. ಇದಕ್ಕೆ ಸಾರ್ವಜನಿಕರೆಲ್ಲರ ಪ್ರೋತ್ಸಾಹ ಅಗತ್ಯವಾಗಿದೆ ಎಂದರು. ಇಲ್ಲಿಯವರೆಗೆ ಯಶಸ್ವಿಯಾಗಿ 6 ಬಾರಿ ಕುಮಟಾ ವೈಭವವನ್ನು ನಡೆಸಿಕೊಂಡು ಬಂದಿದ್ದೇವೆ. ನಮ್ಮ ಸಂಸ್ಕೃತಿಯನ್ನು ಸಮಾಜಕ್ಕೆ ತಿಳಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಕಲಾ ಪ್ರಕಾರದ ಹೊಸ ಮಜಲುಗಳನ್ನು ಪರಿಚಯಿಸುವ ಯೋಜನೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮದ ಸಂಪೂರ್ಣ ವಿವರ ನೀಡುವುದಾಗಿ ಅವರು ತಿಳಿಸಿದರು. ಕುಮಟಾ ವೈಭವ ಸಮಿತಿಯ ನೂತನ ಅಧ್ಯಕ್ಷ RH ನಾಯ್ಕ್ ಮಾತನಾಡಿದರು.
ಪತ್ರಿಕಾಗೋಷ್ಠಿಯಲ್ಲಿ ಸಮಿತಿ ಸದಸ್ಯ ರವಿ ಶೇಟ್ ಎಲ್ಲರನ್ನೂ ಸ್ವಾಗತಿಸಿದರು. ಗಣಪತಿ ನಾಯ್ಕ್ ಕೋನಹಳ್ಳಿ ವಂದಿಸಿದರು. ರವಿ ಗಾವಡಿ, ಮಂಜುನಾಥ್ ನಾಯ್ಕ್, ಲಂಬೋದರ್ ನಾಯ್ಕ್, ಮೃತ್ಯುಂಜಯ ಹಿರೇಮಠ್, ಜನಾರ್ದನ್ ನಾಯ್ಕ್, ಮಂಜುನಾಥ್ ನಾಯ್ಕ್ ಕೋನಹಳ್ಳಿ, ಮಹೇಶ್ ಕರ್ಕೀಕರ್, ಕೃಷ್ಣ ಪಟ್ಕಾರ್, ವಸಂತ್ ನಾಯ್ಕ್, ಸಚಿನ್ ನಾಯ್ಕ್ ಇನ್ನಿತರರು ಇದ್ದರು. ವಿಶ್ವಂಬರ ಟಿವಿ, ಕುಮಟಾ. ಈ ವರ್ಷವೂ ಕೂಡ ನಾವು ಕುಮಟಾ ವೈಭವ ಸಮಿತಿಯ ಆಶ್ರಯದಲ್ಲಿ ಕುಮಟಾ ವೈಭವ ಕಾರ್ಯಕ್ರಮವನ್ನು ಅಕ್ಟೋಬರ್ 17ರಿಂದ ಅಕ್ಟೋಬರ್ 21ರವರೆಗೆ 5 ದಿನಗಳ ಕಾಲ ಅತ್ಯಂತ ಒಂದು ಹೊಸ ಕಲ್ಪನೆಯನ್ನು ಇಟ್ಟುಕೊಂಡು ರೂಪುರೇಷೆಗಳನ್ನು ಸಿದ್ಧಪಡಿಸಿದ್ದೀವಿ. ಅದರ ಮೊದಲ ಪತ್ರಿಕಾಗೋಷ್ಠಿಯನ್ನು ನಿಮ್ಮೆಲ್ಲರ ಮುಖಾಂತರ ನಾನು ಆರಂಭ ಮಾಡಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಸ್ಥಳೀಯ ಕಲೆಗಳ ಜೊತೆಗೆ ಬೆಂಗಳೂರಿನ ಖ್ಯಾತ ಕಲಾವಿದರು ಬಂದು ನಮ್ಮ ಈ ಕಾರ್ಯಕ್ರಮವನ್ನು ಚೆನ್ನಾಗಿಸಿಕೊಟ್ಟಿದ್ದಾರೆ. ಈಗಾಗಲೇ ಅದ್ವೈತ ಖ್ಯಾತಿಯ ಜಶ್ಕರಣ್ ಸಿಂಗ್ ಕೂಡ ಬರ್ತಾ ಇದ್ದಾರೆ. ಹಾಗೂ ರೆಹಮಾನ್ ಅವರ ಕಂಪೋಸರ್ ಆಗಿ ಅತ್ಯಂತ ಹೆಸರು ಮಾಡಿರುವಂತಹ ಉತ್ತಮ್ ಸಾರಂಗ್ ಅವರು ಕೂಡ ಚೆನ್ನೈಯಿಂದ ಬರ್ತಾ ಇದ್ದಾರೆ. ಹಾಗೆ ಮತ್ತು ಸರಿಗಮಪದ ಕಲಾವಿದರು, ಹೀಗೆ ಹಲವಾರು ಕಲಾವಿದರು ಈ ನಮ್ಮ ವೇದಿಕೆಗೆ ಆಗಮಿಸಲಿದ್ದಾರೆ. ಶನಿವಾರದ ಒಂದು ದಿನದ ಕಾರ್ಯಕ್ರಮವನ್ನು ನಾನು ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ನಾನು ನಿಮಗೆ ಅದು ತುಂಬ ಗೌಪ್ಯವಾಗಿದ್ದು ಅದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನಗೆ ಈ ಕಾರ್ಯಕ್ರಮ ನನ್ನ ತಂದೆಯವರ ಹೆಸರಲ್ಲಿ ನಾನು ಅವರ ಸ್ಮರಣಾರ್ಥವಾಗಿ ಆರಂಭವನ್ನು ಮಾಡಿರುವಂಥದ್ದು. ಹಾಗಾಗಿ ಇದಕ್ಕೆ ಒಂದು ರೀತಿಯ ಸೆಂಟಿಮೆಂಟ್ ಅಂತ ಹೇಳ್ಬೋದು. ಕೇವಲ ನನ್ನೂರಿನ ಜಾತ್ರೆ ಅಲ್ಲದೆ ಇದು ನಮ್ಮ ತಂದೆಯವರ ಒಂದು ಆತ್ಮ ಶಾಂತಿ ಕೂಡ ಮಾಡಿಕೊಡುವಂಥ ಒಂದು ಕಾರ್ಯಕ್ರಮ ಇದು. 5-7 ವರ್ಷಗಳ ಕಾಲ ಹಲವಾರು ಏಳು ಬೀಳುಗಳ ನಡುವೆಯೂ ಕೂಡ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡು ಬರ್ತಾ ಇದೆ. ಇನ್ನು ಮುಂದೂ ಕೂಡ ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಪ್ರೋತ್ಸಾಹ ಇದ್ದಲ್ಲಿ ಈ ಕಾರ್ಯಕ್ರಮ ನಾನು ಅತ್ಯಂತ ಅಚ್ಚುಕಟ್ಟಾಗಿ ನಡೆಸಲು ನಾನು ಮುಂದಾಗಿದ್ದೇನೆ. ಹಾಗೆ ಕಮಿಟಿಯಲ್ಲೂ ಕೂಡ ಹೊಸ ಹೊಸ ಬದಲಾವಣೆಗಳನ್ನು ಮಾಡ್ಕೊಂಡಿದ್ದೀವಿ. ಯಾಕೆಂದರೆ ಬರತಕ್ಕಂಥ ನಾವು ಅಪವಾದಗಳನ್ನು ತಪ್ಪಿಸ್ಕೊಂಡು ಹೋಗಬೇಕಾದಾಗ ನಮ್ಮ ಈ ಸಮಿತಿಯನ್ನು ನಾನು ಸ್ವಲ್ಪ ಹೊಸ ಸಮಿತಿಯನ್ನು ಕೊಡಬೇಕಾಯಿತು. ಹಳಬರನ್ನು ಕೆಲವರನ್ನು ನಾನು ದೂರ ಮಾಡುವಂತಹ ಪರಿಸ್ಥಿತಿ ಬಂತು. ಹಾಗಾಗಿ ಹೊಸ ಒಂದು ಕಮಿಟಿಯನ್ನು ರಚನೆ ಮಾಡಿಕೊಂಡು ಅದಕ್ಕೆ ನಮ್ಮ ಆರ್.ಎಚ್. ನಾಯ್ಕ್ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ವಿ, ವೈಭವ ಸಮಿತಿ ಅಧ್ಯಕ್ಷರಾಗಿ. ಹಾಗೆ ಗೌರವಾಧ್ಯಕ್ಷರಾಗಿ ನಮ್ಮ ನಾಗರಾಜ್ ನಾಯ್ಕ್ ಕರ್ಕೆ ಅವರು. ಇವತ್ತಿನ ನ್ಯೂಸ್ ವಿತ್ ಗೆಸ್ಟ್ ಕಾರ್ಯಕ್ರಮದ ವಿಶೇಷ ಆಹ್ವಾನಿತರಾಗಿ ಶ್ರೀ ನಾರಾಯಣ ಜೋಗಿ ಹಾಗೂ ದೇವೇಂದ್ರ ನಾಯ್ಕ್ ಬಡ್ಸ್ಗಾಂವ್ ಇವರು ಆಗಮಿಸಿ ನಮ್ಮ ಜೊತೆ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನ ಸಲ್ಲಿಸ್ತೇವೆ. ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಗಳನ್ನು ಹಂಚ್ಕೋಬೇಕು ಅಂತ ಕೇಳ್ಬೋದು. ವಿಶ್ವಂಬರ ಟಿವಿ ಚಾನಲ್ ಚೆನ್ನಾಗಿ ನಡೀತಾ ಇದೆ, ಇನ್ನೂ ಚೆನ್ನಾಗಿ ನಡೀಲಿ. ನಮ್ಮಿಂದ ಏನಾದರೂ ಹೆಲ್ಪ್ ಬೇಕಂದ್ರೆ ಅಥವಾ ರೋಗಿಗಳಿಗೆ ಏನಾದ್ರು ಬಡ ರೋಗಿಗಳಿರ್ತವೆ ಅಂಥದ್ದೆಲ್ಲ ಇದ್ರೆ ನಮ್ಮಿಂದ ಯಾವುದೇ ಸಹಾಯ ಇದ್ರು ನಾವು ಎಷ್ಟು ಹೊತ್ತಿಗೂ 24 ಗಂಟೆ ದಿನದಲ್ಲಿ 24 ಗಂಟೆನೂ ನಮ್ಮ ಸೇವೆನೂ ಇರುತ್ತೆ ನಿಮ್ಮ ಸಂಗಡ. ನಿಮ್ಮ ನಮ್ಗೆ ನಿಮ್ಮ ಇದು ಬೇಕು, ನಿಮ್ಮ ಸೇವೆನೂ ಬೇಕು, ನಿಮ್ಮ ಸಪೋರ್ಟು ಬೇಕು. ಶ್ರೀಮಾರಿಕಾಂಬೆ ಎಲ್ಲರನ್ನೂ ಚೆನ್ನಾಗಿಟ್ಟಿರ್ಲಿ. ವಿಶ್ವಂಬರ ಟಿವಿ ಅವರು ನನ್ನ ಶ್ರೀಮಾರಿಕಾಂಬ ಆಂಬುಲೆನ್ಸ್ ಸೇವೆಯನ್ನ ಗುರುತಿಸಿ ನನ್ನನ್ನು ಇಲ್ಲಿಗೆ ಕರೆದು ಸನ್ಮಾನಿಸಿ ಒಳ್ಳೆ ತರದಲ್ಲಿ ಇನ್ನೂ ಮುಂದೆ ಚೆನ್ನಾಗಿ ನಡ್ಸ್ಕೊಂಡು ಹೋಗುವಂತ ಶ್ರೀಮಾರಿಕಾಂಬೆ ನನಗೂ ಕರುಣೆ ತೋರಿಸ್ಲಿ. ವಿಶ್ವಂಬರ ಟಿವಿ ಅವರಿಗೂ ಧನ್ಯವಾದಗಳು. 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 ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.